ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ನಾನು ಇವತ್ತು ಮತ್ತೆ ಸೆಕೆಂಡ್ ಟೈಮಲ್ಲ, ಸುಮಾರು ಸರಿ ಬಂದಿದ್ದೀನಿ. ಚುಂಚನಗಿರಿಗೆ ಬಂದಿದ್ದೀನಿ. ಈಗಾಗಲೇ ನಾನು ಚುಂಚನಗಿರಿ ವೀಡಿಯೋ ಹಾಕಿದ್ದೀನಿ. ವಿಶೇಷತೆ ಏನು ಅಂದರೆ, ಎಷ್ಟು ಜನ ಚುಂಚನಗಿರಿ ವೀಡಿಯೋ ಹಾಕಿದ್ದಾರೆ, ಅದರಲ್ಲಿ ಯಾರು ಗಂಗಾಧರೇಶ್ವರನ ಮೇಲೆ ಅರಣ್ಯ ಮಹಾರಾಜರು ಕಟ್ಟಿಸಿರೋ ಗಿಣ್ಣಿಲ್ದಿರೋ ತೊಟ್ಲು ತೋರಿಸಿಲ್ಲ. ನಾನು ತೋರಿಸಿದ್ದೀನಿ. ಆ ವಿಡಿಯೋ ನೀವು ಇನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಥವಾ ವಿಡಿಯೋ ಎಂಡಲ್ಲಿ ಮತ್ತು ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೋಡಿ. ಇವತ್ತೇನು ಅಂತಂದರೆ, ನಾನು ಈ ವಿಡಿಯೋದಲ್ಲಿ ಮುಡಿ ಬಗ್ಗೆ ತೋರಿಸಿರಲಿಲ್ಲ. ಮುಡಿ ಚೀಟಿ ಎಲ್ಲಿ ಕೊಡ್ತಾರೆ, ಮುಡಿ ಹೇಗೆ ಮಾಡ್ತಾರೆ ಅಂತ ಅದ್ರ ಬಗ್ಗೆ ತೋರಿಸ್ತೀನಿ. ನನ್ನ ಜೊತೆ ನನ್ನ ಮತ್ತು ಮಗಳಿದ್ದಾಳೆ, ನೇಷಾ ಅಂತ. ಮುಡಿ ಕೊಡಬೇಡ ಅಂತ ಇದ್ದಾಳೆ, ಆದರೂ ಕೊಡ್ತೀನಿ, ಬನ್ನಿ. ಕಾರಲ್ಲಿ ಬಂದರೆ ನೀವು ನನ್ನ ಹಿಂದೆ ಕಾರ್ ಪಾರ್ಕಿಂಗಿಗೆ 30 ರೂಪಾಯಿ ತೊಗೋತಾರೆ. ಪಕ್ಕದಲ್ಲೇ ಟಾಯ್ಲೆಟ್ ವ್ಯವಸ್ಥೆ ಅಂತಿದೆ, ಅಲ್ಲಿ ಯಾರೋ ಮನುಷ್ಯರು ಹೋಗಲ್ಲ ಅಂತ ಕಾಣುತ್ತೆ. ಅಷ್ಟು ಕಚ್ಚಡವಾಗಿ ಮೇಂಟೈನ್ ಮಾಡಿದ್ದಾರೆ. ಏನು ಅಂತ ಗೊತ್ತಿಲ್ಲ, ಯಾಕೆ ಹೀಗೆ ಅಂತ. ಬನ್ನಿ, ಫಸ್ಟ್ ಹೋಗಿ ಈಗ ಮುಡಿ ಚೀಟಿಯಲ್ಲಿ ಕೊಡ್ತಾರೆ, ಮುಡಿ ಮಾಡಿಸೋ ಜಾಗ ಅಂತ ತೋರಿಸ್ತೀನಿ. ಸರ್, ಒಂದು ಮುಡಿ ಚೀಟಿ. ಎಷ್ಟು ಮುಡಿ ಚೀಟಿ? 100 ರೂಪೀಸ್. 100 ರೂಪಾಯಿ. 100 ರೂಪಾಯಿ ಚೀಟಿ ಜೊತೆ ಶಾಂಪೂ ಕೊಟ್ಟರು. ಮುಡಿ ಕೊಟ್ಮೇಲೆ ಶಾಂಪೂ ಇಟ್ಕೊಂಡು ಏನು ಮಾಡಲಿ? ವಾ, ನೋಡಿ, ಇದೇ ಮುಡಿ ಕೊಡೋ ಜಾಗ. ಈ ಜಾಗದಲ್ಲಿ 30 ರೂಪಾಯಿ ಕೊಡಬೇಕು ಅಂತ ಬೋರ್ಡ್ ಹಾಕಿದ್ದಾರೆ ಮುಡಿ ಮಾಡೋರಿಗೆ. ನಾನು 50 ರೂಪಾಯಿ ಕೊಟ್ಟೆ, ಯಾಕಂದ್ರೆ 50 ಕೇಳ್ತಾರೆ ಅವರು. ಮುಡಿ ಕೊಡೋ ಪಕ್ಕದಲ್ಲಿ ಸ್ನಾನಕ್ಕೆ ವ್ಯವಸ್ಥೆ ಇದೆ, ತಣ್ಣೀರು ಸಿಗುತ್ತೆ. ಬಿಸಿನೀರು ಬೇಕಂದ್ರೆ 20 ರೂಪಾಯಿ ತಗೋತಾರೆ. ಕಾಲಭೈರವೇಶ್ವರ ಮೂಲ ದೀಪದ ಮಂದಿರ. ಮೊದಲು ಇಲ್ಲಿದ್ದದ್ದು ಈಗ ಇದೆಲ್ಲ ಅಸ್ಥಿರು. ಮೊದಲು ಇಲ್ಲಿದ್ದು ಇಲ್ಲೇ ಹಾಕಿಲ್ವಾ? ಇಲ್ಲೇ ಬನ್ರಿ. ವೀಕ್ಷಕರೇ, ಬನ್ನಿ ಎಲ್ಲರೂ ಸೇರಿ ಕಾಲಭೈರವರನ್ನ ದರ್ಶನ ಮಾಡೋಣ. ವೀಕ್ಷಕರೇ, ಕಾಲಭೈರವನ ದರ್ಶನ ಮಾಡ್ತಾ ಒಂದು ಲೈಕ್ ಕೊಡ್ತೀರಾ ಅಂತ ಭಾವಿಸ್ತೀನಿ. ಧನ್ಯವಾದಗಳು. ಕಾಲಭೈರವೇಶ್ವರನ ಪಕ್ಕದಲ್ಲೇ ಮಾಳಮ್ಮ ದೇವಿಯ ವಿಗ್ರಹ ಇದೆ. ಮನುಷ್ಯಳಾಗಿ ಹುಟ್ಟಿದ್ರೂ ಭೈರವನ ಕೃಪೆಯ ಮೇರೆಗೆ ದೇವಿಯಾಗಿ ಇಲ್ಲಿ ನೆಲೆಸಿದ್ದಾಳೆ ಹಾಗೂ ಪೂಜೆಗೆ ಅರ್ಹಳಾಗಿದ್ದಾಳೆ. ಇದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ಅಥವಾ ಡೀಟೇಲ್ಸ್ನ ನನ್ನ ವಿಡಿಯೋನಲ್ಲಿ, ಹಿಂದಿನ ವಿಡಿಯೋನಲ್ಲಿ ಹಾಕಿದ್ದೀನಿ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಅದನ್ನು ನೋಡಬೇಕಂದ್ರೆ ತಪ್ಪದೆ ನೋಡಿ. ಮಾಳಮ್ಮ ದೇವಿಯ ವಿಗ್ರಹದ ಪಕ್ಕದಲ್ಲೇ ಶ್ರೀ ಆದಿಶಕ್ತಿ ಸ್ತಂಭಾಂಬಿಕಾಂಬ ದೇವಿಯ ವಿಗ್ರಹ ನೋಡಬಹುದು. ಈ ವಿಗ್ರಹದ ಕೆಳಗಡೆ ಸ್ತಂಭಾಂಬಿಕಾ ದೇವಿ ಒಂದು ಸ್ತಂಭವಾಗಿ ನೆಲೆಸಿದ್ದಾಳೆ. ಸಾಮಾನ್ಯವಾಗಿ ಮಕ್ಕಳಿಲ್ಲದೆ ಇರೋರು ಅಥವಾ ತೊಂದರೆ ಇರೋರು ಹರಕೆ ಕಟ್ಕೊಂಡು ಸೀರೆ ಕೊಡ್ತಾರೆ. ದರ್ಶನ ಆಗಿದ ತಕ್ಷಣ ಭಕ್ತಾದಿಗಳು ಅನ್ನಪ್ರಸಾದ ವಿನಿಯೋಗದ ಹತ್ರ ಹೋಗ್ತಾರೆ. ಮಧ್ಯಾಹ್ನ 12 ಗಂಟೆಯಿಂದ 3:30ವರೆಗೂ ಅನ್ನಪ್ರಸಾದ ಸಿಗುತ್ತೆ. ವೀಕ್ಷಕರೇ, ನೀವೆಲ್ಲರೂ ದೇವ್ರ ದರ್ಶನ ಮಾಡಿದ್ರೆ ಅಂದ್ಕೊಂಡಿದ್ದೀನಿ. ಇನ್ನೊಂದು ತಿಳಿಸಲೇಬೇಕಾದ ವಿಷಯ ಏನು ಅಂತಂದರೆ, ಈ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ಬೇಕಂದ್ರೆ ಅರ್ಚನೆ ಚೀಟಿ ಬಂದು 500 ರೂಪಾಯಿ ತಗೊಂತಾರೆ. ಕಂಪ್ಯಾರಿಟಿವ್ಲಿ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು. ಬಟ್ ಇಲ್ಲಿ ಸಾಮಾನ್ಯವಾಗಿ ಬರೋ ಭಕ್ತಾದಿಗಳು, ಎಸ್ಪೆಷಲಿ ನಾನು ಬರೋರೆಲ್ಲ ಶ್ರೀಮಂತರಿರ್ತಾರೆ ಅಂತ ಹೇಳಲ್ಲ, ಬಟ್ ಕಂಪ್ಯಾರಿಟಿವ್ಲಿ ಈಗಿನ ಒಂದು ಹಣಕಾಸಿನ ವ್ಯವಸ್ಥೆ ನೋಡಿಕೊಂಡ್ರೆ ತುಂಬ ಜಾಸ್ತಿ ಅನ್ನಿಸ್ತಾ ಇತ್ತು. ನಾನು ಇರೋದು ಹೇಳಿದ್ದೀನಿ, ನಿಮಗೆ ಅನಿಸುತ್ತೋ ಅದು ನಿಮ್ಗೆ ಕಮ್ಮಿ ಅನಿಸ್ಬೋದು ಕೆಲವರಿಗೆ, ಅದು ನಿಮಗೆ ಬಿಟ್ಟಿದ್ದು.
ಬಟ್ ಊಟದ ವ್ಯವಸ್ಥೆ ತುಂಬ ಚೆನ್ನಾಗಿದೆ, ಆಗಲೇ ತೋರಿಸಿದ್ದೀನಿ. ನನ್ನ ಮೊದಲನೇ ವಿಡಿಯೋ ಇನ್ನೂ ನೋಡಿಲ್ಲ ಅಂದರೆ ಫುಲ್ ವಿಡಿಯೋ ನೋಡಿ, ಅದ್ರಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒಕ್ಕಲಿಗರು ಅಂತ ಯಾರು ಕರೆದಿದ್ದು ಫಸ್ಟು, ಈ ಚುಂಚನಗಿರಿ ಬಗ್ಗೆ ಹೆಸರಾಗಿ ಬಂತು ಆಗಲೂ, ಹಾಗೂ ತೊಟ್ಲು ತೋರಿಸಿದ್ದೀನಿ. ಆರ್ಣಿ ಮಹಾರಾಜರು ಕಟ್ಟಿಸಿದ್ದು ಉದ್ಭವ ಗಂಗಾಧರೇಶ್ವರನ ಎದುರುಗಡೆ. ತಪ್ಪದೆ ಆ ವಿಡಿಯೋ ನೋಡಿ. ಇವತ್ತಿನ ದಿನ ಅಂದರೆ 2024 26ನೇ ತಾರೀಕು ಶುಕ್ರವಾರ. ಈಗಿನ ಪರಿಸ್ಥಿತಿ ಈ ರೀತಿ ಇದೆ. ನೀವೇನು ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ, ಶೇರ್ ಮಾಡಿ. ದೇವಸ್ಥಾನ ಎಂಟ್ರೆನ್ಸ್ ಆ ಕಡೆ ಇದೆ, ಅಲ್ಲಿಂದ ಬರ್ತಿದ್ದಂಗೆ ಊಟಕ್ಕೆ ಇಲ್ಲಿ ಹೋಗ್ಬೇಕು. ಊಟದ ವ್ಯವಸ್ಥೆಯಲ್ಲಿ ಕೆಲವೊಂದು ಚೇಂಜಸ್ ಆಗಿದೆ. ಮೊದಲೇನು ಅಂದರೆ ಪಂಕ್ತಿ ಲೆಕ್ಕದಲ್ಲಿ ಅವರೇ ಬಡಿಸ್ತಾ ಇದ್ರು, ಎಲೆ ಹಾಕಿ ಅಥವಾ ತಟ್ಟೆ ಕೊಟ್ಟು. ಬಟ್ ಹೀಗಾಗಲ್ಲ, ತಟ್ಟೆಯಲ್ಲಿ ಇಟ್ಟಿದ್ದಾರೆ, ತಟ್ಟೆ ತೊಗೊಂಡು ಪಕ್ಕದಲ್ಲಿ ಹೋಗಿ ತೊಳ್ಕೊಂಡು ಬಫೆ ಸಿಸ್ಟಮ್ ಥರ ಅನ್ನ ಸಾರು ಹಾಕ್ಸ್ಕೊಂಡು ನಾವೇ ಹೋಗಿ ಕೂತ್ಕೋಬೋದು. ನನಗೆ ಅನ್ಸುತ್ತೆ ಯಾಕೆ ಈ ರೀತಿ ಮಾಡಿರೋದು ಅಂದರೆ, ಎಷ್ಟೋ ಜನ ಕ್ಯೂಲ್ನಲ್ಲಿ ವೆಯ್ಟ್ ಮಾಡೋದು ತಪ್ಪುತ್ತೆ, ಎಷ್ಟೋ ಜನ ನಿಂತ್ಕೊಂಡು ತಿನ್ಕೊಂಡು ಬೇಗ ಹೊರಟೋಗ್ತಾರೆ. ಸೊ ಅದರಿಂದ ಟೈಮ್ ಸೇವ್ ಮಾಡೋದಕ್ಕೆ ಅಂತ ಈ ರೀತಿ ಮಾಡಿದ್ದಾರೆ ಅಂತ ಅನ್ಕೊತೀನಿ. ಅನ್ನ ಪ್ರಸಾದ ಬೇಡಿ ಕೊಡೋರು ಇಲ್ಲಿ ಬಡಿಸಿ ಚೀಟಿ ತಗೋತಾರೆ. ಸರ್, ಇದು ಅನ್ನಪ್ರಸಾದ ದೇಣಿಗ ಎಷ್ಟು ಚೀಟಿ ಎಷ್ಟು ಕೊಡಬೇಕು ಅಥವಾ ಫಿಕ್ಸ್ ಏನಾದ್ರು ಇದೆಯಾ? 100 ರೂಪಾಯಿಗಳು 1000 ರೂಪಾಯಿವರೆಗೆ ಇದೆ ಇಲ್ಲಿ. ಇನ್ನು ನಮ್ಮ ಹತ್ರ ಇದರಿಂದ ಜಾಸ್ತಿ ಆದರೆ ಆಫೀಸ್ಗೆ ಹೋಗ್ಬೇಕು. ಆಫೀಸಲ್ಲಿ 10,000ವರೆಗೂ ಹಾಕ್ತಾರೆ. ಈ ಮಾಹಿತಿ ಕೇಂದ್ರಕ್ಕೆ ಹೋಗ್ಬೇಕು, ಅವರು 10,000 ರೂಪಾಯಿ ಬೇಕಾದ್ರೂ ಹಾಕ್ತಾರೆ. ಅಲ್ಲಿ ಒಂದೇ ಟಿಕೆಟ್ ಅಲ್ಲಿ. ಧನ್ಯವಾದಗಳು. ವೀಕ್ಷಕರೇ, ನಿಮ್ಮಲ್ಲಿ ಯಾರಾದರೂ ಆದಿಚುಂಚನಗಿರಿ ಕಾಲಭೈರವ ಸನ್ನಿಧಿಗೆ ಒಮ್ಮೆ ಆದರೂ ಭೇಟಿ ಕೊಟ್ಟಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. ವೀಕ್ಷಕರೇ, ಮುಡಿ ಕೊಟ್ಟಾಯಿತು, ದರ್ಶನ ಆಯಿತು, ಇನ್ನೇನು ಹೊರಡ್ತಾ ಇದ್ದೀನಿ, ವಿಡಿಯೋ ಮುಗಿಸ್ತಾ ಇದ್ದೀನಿ. ಕೊನೆಯಲ್ಲಿ ಹೇಳೋದು ಒಂದೇ, ಏನೋ ಒಂದು ಮಾಡಿ, ನಿಮ್ಗೆ ಗೊತ್ತಿರುತ್ತೆ ಏನು ಮಾಡಬೇಕಂತ. ಧನ್ಯವಾದಗಳು.